ರಾಜ್ಯದಲ್ಲಿ ಫೇಸ್ 3ನಲ್ಲಿ ಚುನಾವಣೆ ಬರ್ತಿರುವುದರಿಂದ ದಾವಣಗೆರೆ 13 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ನಾಳೆ ಚುನಾವಣೆ ನಡೆಯಲಿದೆ. ಈ ದಿವಸ ನಮ್ಮ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಕೂಡ ಮಸ್ಟರಿಂಗ್ ಪ್ರಕ್ರಿಯೆ ಬಹಳ ಚುರುಕಾಗಿ ಬಹಳ ಸಮಗ್ರವಾಗಿ ಪ್ರಾರಂಭ ಆಗಿದೆ. ಒಟ್ಟು 1946 ಪೋಲಿಂಗ್ ಸ್ಟೇಷನ್ಗಳಿಗೆ ನಮ್ಮ PRO ಮತ್ತು ಇತರ ಎಲ್ಲ ಅಧಿಕಾರಿಗಳು ಈ ದಿವಸ ಬೇರೆ ಬೇರೆ ತಾಲೂಕುಗಳಿಂದ ಬಂದು ಎಲ್ಲ ಸಾಮಗ್ರಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡು ಅವರಿಗೆ ವ್ಯವಸ್ಥೆ ಮಾಡಿರುವಂತಹ ಟ್ರಾನ್ಸ್ಪೋರ್ಟೇಷನಲ್ಲಿ ಹೋಗ್ತಾ ಇದ್ದಾರೆ. ವಿಕಲಚೇತನರಿಗೆ ನಾವು ವಿಶೇಷವಾಗಿ ಇನೋವಾ ವೆಹಿಕಲ್ಗಳನ್ನು ಕೂಡ ಅರೇಂಜ್ ಮಾಡಿದ್ದೇವೆ. ಸೊ ಈಗ ನಾನು ಕೆಲವು PROಗಳ ಜೊತೆ ಕೂಡ ಚರ್ಚೆ ಮಾಡಿದೆ. ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ತರಬೇತಿ ಆಗಿದ್ದು ಸ್ಟ್ಯಾಟ್ಯುಟರಿ ಕವರ್ಸ್ ಯಾವುದು, ನಾನ್ ಸ್ಟ್ಯಾಟ್ಯುಟರಿ ಕವರ್ಸ್ ಯಾವುದು, EVM ಮಿಷಿನ್ಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತಯಾರಿಯಾಗಿದೆ. ಈ ದಿವಸ ಬೆಳಗ್ಗೆ 10 ಗಂಟೆಯಿಂದಲೇ ಎಲ್ಲ ಕೇಂದ್ರಗಳಲ್ಲೂ ಕೂಡ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಸ್ಟಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗಿ ಸಂಜೆ 4 ಗಂಟೆ ಒಳಗಡೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಅವರು ಹೋಗಿ ಸೇರ್ತಾರೆ. ಮತ್ತು ಉಳಿದ ನಮ್ಮ ರಿಸರ್ವ್ ಸ್ಟಾಫ್ಸ್ ಏನಿರ್ತಾರೆ ಅವ್ರನ್ನೂ ಕೂಡ ನಮ್ಮ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ನಾಳೆ ನಡೆಯುವಂತಹ ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಆಗಿದ್ದಾವೆ. ನಾನು ಎಲ್ಲ ಮತದಾರರನ್ನು ಕೋರ್ಕೊಳ್ಳೋದೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಚಲಾವಣೆ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಕಳೆದ ಬಾರಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 72.96% ವೋಟಿಂಗ್ ಆಗಿದೆ. ಈ ಸಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಬರಬೇಕು, ನಮ್ಮ ಮತವನ್ನು ಚಲಾವಣೆ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಒಟ್ಟು ನಮ್ಮಲ್ಲಿ 35 ಸಖಿ ಪೋಲಿಂಗ್ ಸ್ಟೇಷನ್ಸ್ಗಳಿದ್ದಾವೆ. ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಟ್ಟು 5 ಸಖಿ ಪೋಲಿಂಗ್ ಬೂತನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅದ್ರ ಜೊತೆಗೆ ಯುವಕರಿಂದ ಒಂದೊಂದು ಪೋಲಿಂಗ್ ಸ್ಟೇಷನ್ಗಳನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ವಿಶೇಷ ಚೇತನರಿಂದ ಒಂದು ಪೋಲಿಂಗ್ ಸ್ಟೇಷನನ್ನು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಿರ್ವಹಣೆ ಮಾಡ್ತಾ ಇದ್ದೇವೆ. ಒಂದು ಥೀಮ್ ಬೇಸ್ಡ್ ಇತ್ತು ಅಂದರೆ ಇನ್ನೊಂದು ನಮ್ಮ ಸಂಸ್ಕೃತಿನ ಬಿಂಬಿಸುವಂತಹ ನಾವು ಪೋಲಿಂಗ್ ಸ್ಟೇಷನ್ಗಳನ್ನು ನಾವು ತೆಗೆದಿದ್ದೇವೆ. ಒಟ್ಟಾರೆಯಾಗಿ ಮತದಾರರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ನಮ್ಮ ಮತಗಟ್ಟೆ ಕೇಂದ್ರಗಳಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ